ಆರಂಭದಲ್ಲೇ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ನೋಡೋಣ ಏನು ಅಂತ. ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ದಾರೆ. ನಾನು ಮಾತನಾಡಿದರೆ ಭೂಕಂಪನವಾಗುತ್ತೆ ಅಂತ ಹೇಳ್ತಾ ಇದ್ದಂತಹ ರಾಹುಲ್ ಗಾಂಧಿ ಇವತ್ತು ಗುಜರಾತ್ನಲ್ಲಿ ಪ್ರಧಾನಿ ಮೋದಿ ಅವರ ತವರಿನಲ್ಲೇ ಮೋದಿ ಅವರ ವಿರುದ್ಧ ನೇರವಾದ ಆರೋಪ. 2014 ಮತ್ತು 13-14ರಲ್ಲಿ 40.1 ಕೋಟಿ ರೂಪಾಯಿ ಸಂದಾಯವಾಗಿದೆ. ಗುಜರಾತ್ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಸಹರಾದಿಂದ 6 ತಿಂಗಳಲ್ಲಿ 9 ಬಾರಿ ಕಪ್ಪು ಹಣವನ್ನ ಪಡೆದಿದ್ದಾರೆ ಅಂತಕ್ಕಂಥ ಒಂದು ಸ್ಫೋಟಕ ಮಾಹಿತಿಯನ್ನ ದಾಳಿಯ ವೇಳೆ ಡೈರಿಯಲ್ಲಿ ಮಾಹಿತಿ ಲಭ್ಯವಾಗಿದೆ. ಬಿರ್ಲಾ ಕಂಪನಿಯಿಂದಲೂ ಕೂಡ ಮೋದಿಗೆ ಹಣ ಸಂದಾಯವಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ರ್ಯಾಲಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. ಅಲ್ಲದೆ ದೇಶದ 50 ಕುಟುಂಬಗಳ ಬಳಿ ಮಾತ್ರ ಕಪ್ಪು ಹಣ ಇದೆ, ಬಡವರ ಮೇಲೆ ಮೋದಿ ಪ್ರಹಾರ ನಡೆಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ತವರಿನಲ್ಲಿ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಇವತ್ತು ಆರ್ಭಟಿಸಿದ್ದಾರೆ. ಗುಜರಾತ್ ಮೆಹ್ಸಾನಾದಲ್ಲಿ ರ್ಯಾಲಿ ನಡೆಸಿದಂತಹ ಅವರು ನೋಟ್ ಬ್ಯಾನ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಲ್ಲದೆ ಪ್ರಧಾನಿ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಕಂಪನಿಯಿಂದ 6 ತಿಂಗಳಲ್ಲಿ 9 ಬಾರಿ ಕಪ್ಪು ಹಣವನ್ನ ಪಡೆದಿದ್ದಾರೆ. ಈ ಬಗ್ಗೆ ನನ್ನ ಬಳಿ ದಾಖಲೆಗಳು ಕೂಡ ಇದೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಸಹರಾ ಗ್ರೂಪ್ನಿಂದ 2013-14ರಲ್ಲಿ 40.1 ಕೋಟಿ ರೂಪಾಯಿ ಸಂದಾಯವಾಗಿದೆ. ಐಟಿ ದಾಳಿಯ ವೇಳೆ ಡೈರಿಯಲ್ಲಿ ಸಿಕ್ಕಂತಹ ಮಾಹಿತಿ ಇದು, ಅದು ನನಗೆ ಲಭ್ಯವಾಗಿದೆ. ಅಲ್ಲದೆ ಬಿರ್ಲಾ ಕಂಪನಿಯಿಂದ ಕೂಡ ಮೋದಿಗೆ ಹಣ ಸಂದಾಯವಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ರ್ಯಾಲಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ. ಅಲ್ಲದೆ ದೇಶದ 50 ಕುಟುಂಬಗಳ ಬಳಿ ಮಾತ್ರ ಕಪ್ಪು ಹಣ ಇದೆ, ಬಡವರ ಮೇಲೆ ಮೋದಿ ಪ್ರಹಾರ ನಡೆಸ್ತಾ ಇದ್ದಾರೆ ಅಂತ ಕೂಡ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. नरेंद्र मोदी जी ने कैश की बात नहीं की थी। नरेंद्र मोदी जी ने विदेशी बैंक अकाउंट में जो डॉलर्स हैं उसकी बात की थी, और ये सच्चाई है। ज्यादा से ज्यादा काला धन विदेशी बैंक अकाउंट में है। आपने माल्या और मोदी का नाम सुना है, ललित मोदी का? वो हिंदुस्तान में है, लंदन में। वो यहां क्यों नहीं आए वापस? स्विट्जरलैंड की सरकार ने आपको स्विस बैंक अकाउंट होल्डर्स की लिस्ट दे रखी है। आपके पास वो लिस्ट है, उन चोरों के नाम आपके पास हैं। वो नाम आपने पार्लियामेंट में रखे क्यों नहीं? डीमोनेटाइजेशन के बाद नरेंद्र मोदी जी की सरकार ने विजय माल्या जी को 1200 करोड़ रुपए की टॉफी खिलाई। इस चोर का आपने पैसा क्यों माफ किया? ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ಅವರಿಂದ. ರಮೇಶ್, ರಾಹುಲ್ ಗಾಂಧಿ ಹೇಳ್ತಾ ಇದ್ರು ನಾನು ಸಂಸತ್ನಲ್ಲಿ ಮಾತನಾಡಿದ್ರೆ ಭೂಕಂಪ ಆಗ್ಬಿಡುತ್ತೆ ಅಂತ. ಅಂದ್ರೆ ಪ್ರಧಾನಮಂತ್ರಿಗಳ ವಿರುದ್ಧ ನೇರವಾಗಿ ಕಾಳಧನದ ಈ ಆರೋಪ ಮಾಡ್ತಾ ಇರೋದೇ ಭೂಕಂಪದ ಮೊದಲ ಮೆಟ್ಲ ಅಂತ. ಹೌದು ಅರವಿಂದ್, ನಿಜಕ್ಕೇನು ರಾಹುಲ್ ಗಾಂಧಿ ಡಿಮಾನಿಟೈಸೇಷನ್ ಏನಾಯ್ತು ಅವತ್ತಿಂದ ಕೂಡ ರಾಹುಲ್ ಗಾಂಧಿ ಹೇಳ್ತಾ ಇದ್ರು ಪ್ರಧಾನಿ ಮೋದಿ ಒಬ್ಬ ಭ್ರಷ್ಟ, ಅವರು ತುಂಬಾ ಭ್ರಷ್ಟಾಚಾರ ನಡೆಸಿದ್ದಾರೆ, ನನ್ನ ಹತ್ರ ದಾಖಲೆ ಇದೆ, ನಾನು ಅದ್ರ ಎಲ್ಲಾ ದಾಖಲೆಗಳ ಸಮೇತ ನಾನು ಎಲ್ಲ ಬಹಿರಂಗ ಮಾಡ್ತೀನಿ, ಅವಾಗ ಇಡೀ ದೇಶದಲ್ಲೇ ಭೂಕಂಪ ಆಗುತ್ತೆ ಅಂತ ಹೇಳ್ತಾ ಇದ್ರು.
ಸೊ ಆ ಭೂಕಂಪದ ಮೊದಲ ಹಂತ ಅಥವಾ ಮೊದಲ ಮೆಟ್ಟಿಲೇ ಇರ್ಬೋದು ನೀವು ಹೇಳ್ದಂಗೆ ಇದು. ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಏನು ಗುಜರಾತಲ್ಲೇ ಅವರ ಜನರ ಮುಂದೆ ಏನು ಮೋದಿ ಸಿಎಂ ಆಗಿದ್ರು, ಅವರ ರಾಜ್ಯದ ಜನತೆ ಮುಂದೆ ಏನು ಇಂಥದೊಂದು ದೊಡ್ಡ ಆರೋಪ ಮಾಡಿದ್ದಾರೆ. ಅದರಲ್ಲೂ ಸಾರಾ ಕಂಪನಿಯಿಂದ ತುಂಬಾ ಹಣವನ್ನ ಪಡೆದಿದ್ದಾರೆ. 9 ತಿಂಗಳಲ್ಲಿ ಸುಮಾರು 6 ಬಾರಿ ಏನು ಸಾರಾ ಕಂಪನಿಯವರು ಮೋದಿಗೆ ಹಣ ಸಂದಾಯ ಮಾಡಿದ್ದಾರೆ. ಅದು ಯಾವಾಗ ಅಂದ್ರೆ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಅಂತಕ್ಕಂಥ ಒಂದು ದೊಡ್ಡ ಆರೋಪ ಮಾಡಿದ್ದಾರೆ ಅರವಿಂದ್. ಅದರಲ್ಲಿ ರಾಹುಲ್ ಗಾಂಧಿ ಆರೋಪ ಮಾಡಿರೋ ಹೈಲೈಟ್ಸ್ ಏನಂತ ನೋಡೋದಾದ್ರೆ 2013 ಮತ್ತೆ 2013 ಅಕ್ಟೋಬರ್ 30ರಂದು ಮೋದಿಗೆ 2.5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ರೆಕಾರ್ಡ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಯಾರು ರಾಹುಲ್ ಗಾಂಧಿ. ಇನ್ನೊಂದು 2013 ನವೆಂಬರ್ 12ರಂದು 5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಕೂಡ ರೆಕಾರ್ಡ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಅದೇ 2013 ನವೆಂಬರ್ 27ರಂದು ಅಂದ್ರೆ ಕೇವಲ 12 ಮತ್ತೆ 17 ಅಂದ್ರೆ 15 ದಿನಗಳ ಅಂತರದಲ್ಲಿ ಮತ್ತೆ 2.5 ಕೋಟಿ ರೂಪಾಯಿ ಸಂದಾಯ ಆಗಿದೆ. ಈ ದುಡ್ಡು ಕೂಡ ಕೊಟ್ಟಿದ್ದಾರೆ. ಮತ್ತೆ 2013 ನವೆಂಬರ್ ಮತ್ತೆ 29ರಂದು ಅಂದ್ರೆ ಸ್ವಲ್ಪ ಅಂತರದಲ್ಲೇ ಮತ್ತೆ 5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ಡೇಟ್ ಸಮೇತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂದ್ರೆ ಡೇಟ್ ಸಮೇತ ಮತ್ತೆ ಪಿನ್ ಟು ಪಿನ್ ನೀಟಾಗಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲ ನಿಜ ಇರಬಹುದಾ ಅಂತ ಅನಿಸ್ತಾ ಇದೆ ಅರವಿಂದ್. ರಮೇಶ್, ಇವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಇವರು ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ರಾಹುಲ್ ಗಾಂಧಿ ಆರೋಪಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಇವತ್ತು ಕೂಡ ಅದರ ಮುಂದುವರಿದ ಭಾಗ ಅಂತ ಅನ್ಬೋದು. ಆದರೆ ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ಯಾಕೆ ಇವರು ಸಬ್ಮಿಟ್ ಮಾಡಿ ಯಾಕೆ ಒಂದು ಕೇಸ್ ಫೈಲ್ ಮಾಡಬಾರ್ದು, ಯಾಕೆ ಒಂದು ಕಂಪ್ಲೇಂಟ್ ಕೊಡಬಾರ್ದು ಅಂತ? ಅಲ್ಲ ಅರವಿಂದ್, ಅದು ನೆಕ್ಸ್ಟ್ ಅದು ಮುಂದೆ ಏನ್ ಮಾಡ್ತಾರೆ ಅನ್ನೋದಾದ್ರೆ ಈ ಸದ್ಯಕ್ಕೆ ಬಾಂಬ್ ಹಾಕಿರೋದು ಮತ್ತೆ ಪರ್ಟಿಕ್ಯುಲರ್ ಸಾರಾ ಗ್ರೂಪ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಲ್ಲೂ ಗುಜರಾತ್ ಸಿಎಂ ಆಗಿದ್ದಾಗಲೇ ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಾರಾ ಗ್ರೂಪ್ಗೆ ಮೋದಿಗೂ ಲಿಂಕ್ ಕೊಟ್ಟಿರೋದು ನೋಡ್ರೆ ರಾಹುಲ್ ಗಾಂಧಿ. ಮತ್ತೆ ನಂತರ ಡೈರಿ ಇದೆ, ಸೊ ಎಲ್ಲ ರೆಕಾರ್ಡ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗ ಆರೋಪ ಮಾಡೋದ್ರ ಬದಲಿ ನೀವ್ ಹೇಳ್ದಂಗೆ ನೇರವಾಗಿ ಅದನ್ನ ಪ್ರಶ್ನೆ ಮಾಡ್ಬೋದು, ದೂರ್ ಕೊಡ್ಬೋದು ಐಟಿ ಅವರಿಗೆ, ಸಿಬಿಐನವರಿಗೆ ನೇರವಾಗಿ ದಾಖಲೆ ಬಿಡುಗಡೆ ಮಾಡ್ಬೋದು ಎಲ್ಲ ಮಾಧ್ಯಮಗಳನ್ನ ಮುಂದೆ ಕರೆದು. ಆದ್ರೆ ರಾಹುಲ್ ಗಾಂಧಿ ಬಾಂಬ್ ಆಗ್ತಿರೋದು ನೋಡಿದ್ರೆ ಎಲ್ಲೋ ಮೇಲ್ನೋಟಕ್ಕೆ ಬರೀ ಭಾಷಣದಲ್ಲೇ ಮುಗಿಸ್ತಾರ ಅಥವಾ ಮಾಧ್ಯಮಗಳ ಮುಂದೆ ಈ ಎಲ್ಲಾ ದಾಖಲೆಗಳನ್ನ ಬಹಿರಂಗ ಮಾಡಿ ಮೋದಿ ಅವ್ರಿಗೆ ಏನಾದ್ರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶಾಕ್ ಕೊಡ್ತಾರ ಅನ್ನೋದಿನ್ನ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಅಂದ್ರೆ ರಮೇಶ್, ಇವಾಗ ಈ ಸಹಾರಾ ಕಂಪನಿಯಲ್ಲಿ ಅವ್ರಿಗೆ ಸಂಬಂಧಪಟ್ಟ ಒಂದು ಪರ್ಸನಲ್ ಡೈರಿನಲ್ಲಿ ಮೋದಿಗೆ ಹಣ ಸಂದಾಯವಾಗಿದೆ ಅಂತ ಏನಾದ್ರು ಇದೆಯಾ? ಆ ಮಾಹಿತಿ ಮತ್ತೆ ದಾಖಲೆ ಏನಾದ್ರು ಈಗ ರಾಹುಲ್ ಗಾಂಧಿ ಹತ್ರ ಇದೆಯಾ ಅಂತ? ಅರವಿಂದ್, ಏನಂದ್ರೆ 2014 ನವೆಂಬರ್ ಅಲ್ಲಿ ಐಟಿ ರೈಡ್ ಮಾಡಿತ್ತು, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ರು ಸಹಾರಾ ಕಂಪನಿಯಲ್ಲಿ. ಸೊ ಅಲ್ಲಿ ಸಿಕ್ಕಿರೋ ಡೈರಿಲಿ ಈ ಮಾಹಿತಿ ಇದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿರ್ತಕ್ಕಂಥದ್ದು. ಅಂದ್ರೆ 2014ರಲ್ಲೇ ರೈಡ್ ಆದ್ರೆ ಇಲ್ಲಿ ತನಕ ಈ ಮಾಹಿತಿ ಯಾಕೆ ಹೊರಗೆ ಬಂದಿಲ್ಲ, ಇವತ್ತು ಯಾಕೆ ಹೊರಗೆ ಬರ್ತಾ ಇದೆ ಅಂತ? ಈ ಪ್ರಶ್ನೆ ಏನಂದ್ರೆ ಈ ಪ್ರಶ್ನೆ ನೋಡಿದ್ರೆ ರಾಹುಲ್ ಗಾಂಧಿ ಇಷ್ಟು ದಿನ ಯಾಕೆ ಮುಚ್ಚಿಟ್ಟಿದ್ರು? ಬಿಜೆಪಿ ಸರ್ಕಾರ ಬಂದಾಗಿಂದನೂ ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ಆದ್ರೆ ಈ ಅನುಮಾನ ಕಾಡುತ್ತೆ, 2 ವರ್ಷದಿಂದ ಸುಮ್ಮನೆ ಡೈರಿ ಯಾಕೆ ಇಟ್ಕೊಂಡಿದ್ರು, ಯಾಕೆ ಡಿಸ್ಕ್ಲೋಸ್ ಮಾಡಿಲ್ಲ ಅದನ್ನ? ಇಷ್ಟೊಂದು ದಾಖಲೆ ಇರೋ ರಾಹುಲ್ ಗಾಂಧಿ ಇಷ್ಟು ದಿನ ಬರೀ ಮಾತಾಡ್ತಾನೆ ಹಾಕಿದ್ದಾರೆ, ಯಾಕೆ ಡಿಸ್ಕ್ಲೋಸ್ ಮಾಡಿಲ್ಲ? ಸುಮ್ಮನೆ ಗಾಳಿಲಿ ಗುಂಡಾರಿಸ್ತಿದಾರ ಅನ್ನೋ ಒಂದು ಡೌಟ್ ಕೂಡ ಬರುತ್ತೆ ಅರವಿಂದ್. ಆಮೇಲೆ 2014ರಲ್ಲಿ ಐಟಿ ರೇಡ್ ಆದ ನಂತರ ಐಟಿ ಅಧಿಕಾರಿಗಳು ಅಲ್ಲಿ ಏನೆಲ್ಲ ಅಕ್ರಮಗಳಾಯ್ತು, ಏನ್ ಸಿಕ್ತು, ಇದೆಲ್ಲ ಮಾಹಿತಿಯನ್ನ ಈಗಾಗಲೇ ಅದೆಲ್ಲವೂ ಕೂಡ ತನಿಖೆ ಆಗಿದೆ. ತನಿಖೆ ಆದ ನಂತರ ಅದು ಕೋರ್ಟ್ ಅಂಗಳದಲ್ಲಿದೆ. ಅಲ್ಲೆಲ್ಲವೂ ಕೂಡ ಮೋದಿ ಅವರ ಹೆಸರು ಹೊರಬರದೇ ಇರತಕ್ಕಂಥದ್ದು. ರಾಹುಲ್ ಗಾಂಧಿ ಅವರಿಗೆ ಮೋದಿ ಹೆಸರು ಗೊತ್ತಾಗಿದ್ದು ಹೇಗೆ? ಅದು ಬರ್ಬೋದಾಗಿತ್ತಲ್ಲ ಹೊರಗಡೆ ಕೋರ್ಟ್ ಹಂತದಲ್ಲಿದ್ದಾಗ ಅಂತ. ಅಲ್ಲ ಅರವಿಂದ್, ಈಗ ಎಲ್ಲಿಂದ ಮಾಹಿತಿ ಸಿಕ್ಕಿದೆ ಅವರಿಗೆ ಅನ್ನೋದು ಇನ್ನ ನೀವು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಥವಾ ನಿಜಕ್ಕೂ ಮಾಹಿತಿ ಇದೆಯೋ ಇಲ್ವೋ ಅನ್ನೋದು ಪಕ್ಕ ಇಲ್ಲ. ಆದ್ರೆ ಈ ಭಾಷಣದಲ್ಲಿ ಅವರು ಹೇಳೋದು ನೋಡಿದ್ರೆ ಅಥವಾ ದಾಖಲೆ ಸಮೇತ ಅಂತ ಹೇಳ್ತಿದ್ದಾರೆ. ಅಂದ್ರೆ ರಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇವಾಗ ಈ ಬಗ್ಗೆ ನಾನು ಪ್ರಶ್ನೆನ ಕೇಳೋದಕ್ಕೆ ಕೆಪಿಸಿಸಿ ಕಾರ್ಯದರ್ಶಿಗಳಾದಂತಹ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ರಾಹುಲ್ ಗಾಂಧಿ ಅವರು ಗುಜರಾತ್ನ ಮೆಹ್ಸಾನಾದಲ್ಲಿ ರ್ಯಾಲಿಯಲ್ಲಿ ಭಾಷಣ ಮಾಡಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ, ಅವರು ಸಿಎಂ ಆಗಿದ್ದಾಗ ಕಿಕ್ ಬ್ಯಾಕ್ ಹಣವನ್ನ ಪಡೆದಿದ್ದಾರೆ, 40.1 ಕೋಟಿ ರೂಪಾಯಿ ಸಂದಾಯವಾಗಿದೆ ಸಹಾರಾ ಗ್ರೂಪ್ ಇಂದ ಮತ್ತು ಬಿರ್ಲಾ ಕಂಪನಿಯಿಂದ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಇದು ನಾನು ಮೊದಲು ಕೂಡ ಅವ್ರು ಹೇಳಿದ್ರು, ನಾನು ಮಾತನಾಡಿದ್ರೆ ಸಂಸತ್ನಲ್ಲಿ ಭೂಕಂಪ ಆಗುತ್ತೆ, ಅಂದ್ರೆ ಈ ಭೂಕಂಪದ ವಿಚಾರ ಇದೇನಾ ಅಂತ. ನೋಡಿ, ನನಗೆ ಗೊತ್ತಿಲ್ಲ, ಬೇರೆ ದಿನ ಇನ್ನೇನಾದ್ರೂ ಹೇಳ್ತಾರಂತ. ಅದು ರಾಹುಲ್ ಗಾಂಧಿ ಅವರೇ ಅದ್ರ ಬಗ್ಗೆ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ಸ್ಪಷ್ಟವಾಗಿ ಏನ್ ಹೇಳಿದ್ರೆ ಅಂತ ಹೇಳಿದ್ರೆ, ಸಹಾರಾ ಕಂಪನಿ ಇನ್ಕಮ್ ಟ್ಯಾಕ್ಸ್ ರೇಡ್ ಆದಾಗ ಸಹಾರಾ ಕಂಪನಿಯಿಂದ ಮತ್ತು ಬಿರ್ಲಾ ಕಂಪನಿಯಿಂದ ಎಲ್ಲ ದುಡ್ಡುಗಳು ಬೇರೆ ಬೇರೆ ಡೇಟ್ ಗಳಲ್ಲಿ ಅವರ ಹೆಸರಿಗೆ ಎಂಟ್ರಿಗಳಿದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದನ್ನ ಯಾಕಂತೇಳಿ ಎಲ್ರಿಗೂ ಗೊತ್ತು, ಮೋದಿ ಅವರು ಚುನಾವಣೆಯಲ್ಲಿ ಕಳೆದ 2014 ಚುನಾವಣೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ರು. ಅವರ ಪ್ರಚಾರ, ಅವರ ಇದು ಬಹುಶಃ ಯಾವ
ನಮ್ಮ ಆಡಳಿತ ಪಕ್ಷ ಕೂಡ ಕಾಂಗ್ರೆಸ್ ಆಡಳಿತ ಇದ್ರು ಕೂಡ ಅಷ್ಟು ಖರ್ಚು ಮಾಡಲಿಲ್ಲ. ಅಷ್ಟೊಂದು ಹಣವನ್ನ ಮೋದಿ ಅವರು ಖರ್ಚು ಮಾಡಿದ್ರು. ಈ ಹಣ ಎಲ್ಲ ಎಲ್ಲಿಂದ ಬಂತು? ಯಾರು ಕೊಟ್ರಿ ಹಣ ಎಲ್ಲ? ಅದರಿಂದ ಮೋದಿ ಅವರು ಇವತ್ತೇನೋ ಭಾರಿ ದೊಡ್ಡ ಸತ್ಯ ಹರಿಶ್ಚಂದ್ರ ತರ ಮಾತಾಡ್ತಾ ಇದ್ದಾರೆ. ಆದ್ರೆ ಇಡೀ ಅವರ ಚುನಾವಣೆಯ ಖರ್ಚುಗಳು, ಅವರ ಹಾವ ಭಾವ, ಹಾಕೊಳ್ಳುವಂತ ಬಟ್ಟೆ, ಅವರು ಹಾಕೊಳ್ಳುವಂತ ಅವರ ಎಲ್ಲ ನೀವು ಇದನ್ನ ನೋಡಿದ್ರೆ ಖಂಡಿತವಾಗಿ ಯಾವುದೇ ರೀತಿಯ ಒಂದು ಸಾಮಾನ್ಯ ಜನರ ತರ ಇಲ್ಲವೇ ಇಲ್ಲ. ಸರ್, ನರೇಂದ್ರ ಮೋದಿ ಅವರು ಒಂದಲ್ಲ ಎರಡಲ್ಲ 3 ಬಾರಿ ಮುಖ್ಯಮಂತ್ರಿಗಳಾಗಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳಾಗಿದ್ದ ತಕ್ಷಣನೇ ನಾವು ಯಾವ ಪ್ರಶ್ನೆ ಮಾಡಬಾರ್ದು ಅವ್ರನ್ನ? ಮತ್ತೆ ಅಲ್ಲ, ಪ್ರಶ್ನೆ ಮಾಡಿ ಅಂತ ನಾ ಕೇಳ್ತಾ ಇಲ್ಲ. ನೀವು ಅಷ್ಟೆಲ್ಲ ಎಲ್ಲಿ ಬಂತು ಬಟ್ಟೆ ಗಿಟ್ಟೆ ಅಂದ್ರಲ್ಲ, ಒಬ್ಬ ಮುಖ್ಯಮಂತ್ರಿಗೆ ಅಷ್ಟು ಹಾಕೊಳಕ್ ಆಗಲ್ವಾ ಅಂತ ನನ್ನ ಪ್ರಶ್ನೆ ಅಷ್ಟೇ. ನಾನು ಹೇಳುದು 10 ಕೋಟಿ ಅವ್ರ ಹೆಸರಲ್ಲೇ ಬಟ್ಟೆ ಅದೇನೋ 10 ಲಕ್ಷ ರೂಪಾಯಿ ಸೂಟ್ ಹಾಕೊಂಡಿದ್ರು. ಬಿಡಿ, ಸಣ್ಣ ವಿಚಾರ. ಇದು ಬಹಳ ಮುಖ್ಯವಾಗಿರುವಂತ ವಿಚಾರ. ಇಲ್ಲಿ IT ರೇಡ್ ಅಲ್ಲಿ ಬಂದಿರುವಂತ ಮಾಹಿತಿಗಳು, ಅದು ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದರ ಬಗ್ಗೆ ಮತ್ತೊಂದು, ಸಾರಿ ಟು ಇಂಟರಪ್ಟ್, ಮತ್ತೊಂದು, ಈ IT ದಾಳಿ ನಡೆದಿದ್ದು ಸಹರಾ ಗ್ರೂಪ್ಗೆ 2014 ನವೆಂಬರ್ನಲ್ಲಿ. 2014 ನವೆಂಬರ್ನಲ್ಲಿ ನಡೆದ IT ದಾಳಿನಲ್ಲಿ ಒಂದು ಡೈರಿ ಸಿಗುತ್ತೆ. ಆ ಡೈರಿನಲ್ಲಿ ಯಾವ ಡೇಟ್ನಲ್ಲಿ ಮೋದಿ ಅವರಿಗೆ ಹಣ ಸಂದಾಯವಾಗಿದೆ ಅಂತ ಉಲ್ಲೇಖವಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು 2014ರಿಂದ ಇಲ್ಲಿ ತನಕ ಸುಮ್ಮನಿದ್ದು ಯಾಕೆ ಅಂತ ಪ್ರಶ್ನೆ ಆಗುತ್ತೆ. ನೋಡಿ, ಅವ್ರ ಹತ್ರ ಈಗ ಈ ಮಾಹಿತಿಯನ್ನ ಹೊರಗೆ ಹಾಕಿದ್ದಾರೆ. ಮಾಹಿತಿ ಅವತ್ತಿಗೆ ಅವ್ರು ಸಿಕ್ಕಿದಿಲ್ವ ಅಂತ ನಾವು ಯಾಕೆ ಸಿಕ್ಕಿಲ್ಲ ಅಂತ ನಾವ್ ಹೆಂಗ್ ಹೇಳಕ್ ಆಗ್ತದೆ? IT ಕಂಪನಿ ರೇಡ್ ಮಾಹಿತಿ ಹೊರಗೆ ಹೆಂಗ್ ಬರ್ತದೆ? ಸುಲಭವಾಗಿ ಬರ್ತದ? ಗೊತ್ತಾಗೋದಿಲ್ಲ ಅದು. IT ದಾಳಿಯಲ್ಲಿ ಏನೇದಾಗಿ ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪನವರು IT ಇನ್ವೆಸ್ಟಿಗೇಷನ್ ಬಗ್ಗೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇನ್ವೆಸ್ಟಿಗೇಷನ್ ಬಗ್ಗೆ, CBI ಇನ್ವೆಸ್ಟಿಗೇಷನ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಈಗ್ಲೇನೆ. ಮೊನ್ನೆ ಆದಂತ ದಾಳಿ ಬಗ್ಗೆ ಈಗಲೇ ಅವ್ರು ಹೇಳ್ತಾ ಇದಾರೆ ಇನ್ನು 3 ಜನ ರಾಜ್ಯದ ಸಚಿವರುಗಳನ್ನ ಒಳಗೆ ಹೋಗ್ತಾರೆ ಅಂತ. ಇವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಅದರಿಂದ ಈ ಮಾಹಿತಿಗಳಿಗೆಲ್ಲ ಹೊರಗೆ ಬಂದಿದೆ. ಅದ್ರ ಬಗ್ಗೆ ರಾಹುಲ್ ಗಾಂಧಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಬಹುಶಃ ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ದಿನೇಶ್ ಗುಂಡೂರಾವ್ ಅವರು, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ. ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. CBI ತನಿಖೆ ಆದ್ರೆ ಮಿಸ್ ಇಲ್ಲದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.